ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಡೈರೆಕ್ಟ್ ಈಗ ವ್ಲಾಗನ್ನು ಜಿಮ್ಮಲ್ಲೇ ಈಗ ಶುರು ಮಾಡ್ತಿದ್ದೀನಿ. ಏನಕ್ಕಂದರೆ ಬೆಳಗ್ಗೆ ನಮ್ಮ ಗಾನವಿಗೆ NCCಗೆ ಬಿಡಬೇಕಿತ್ತು. ಸೊ ಅವಳಿಗೆ ಫಸ್ಟ್ ಟೈಮ್ ಆಗಿತ್ತಾ, ಸೊ ಅದಕ್ಕೆ ಅಲ್ಲಿ ವ್ಲಾಗ್ ಏನು ಮನೇಲಿ ಏನು ಶುರು ಮಾಡಿರಲಿಲ್ಲ. ನೆನ್ನೆ ಲೆಗ್ಸ್ ಮಾಡಿದ್ದು ಗೈಸ್. ಇವಾಗ ಹೆವಿ ನೋದೈತೆ, ಮೆಟ್ಲು ಇಳಿಯೋಕ್ಕಾಗ್ತಿಲ್ಲ, ಬೆಳಗ್ಗೆ ಬಾತ್ರೂಮ್ಗೂ ಹೋಗೋಕ್ಕಾಗ್ತಿಲ್ಲ ಗೊತ್ತಾ. ಫುಲ್ಲು ನೋಡಿರಿ, ಕಾಲು ಒಂದೊಂದು ಹೆಜ್ಜೆ ಇಡ್ತಿದ್ದೀನಿ ಮೆಟ್ಲಿಂದ. ಸಖತ್ ನೋದೈತೆ ತೊಡೆ ಎಲ್ಲ. ಇವತ್ತು ವರ್ಕೌಟ್ ಆಗಿದ್ದು ಗೈಸ್, ಫುಲ್ ಮಿಕ್ಸ್ ವರ್ಕೌಟು. ಬ್ಯಾಕು, ಬೈಸಿಪ್ಸು, ಶೋಲ್ಡರ್ಸು ಇಲ್ಲ. ಅಯ್ಯೋ ಹೆವಿ ಕಷ್ಟ ಗುರು. ಗೈಸ್ ಹಂಗೆ ಬರ್ತಿರ್ಬೇಕಾದ್ರೆ ನಾವು ಅಮ್ಮ ಟಿಫನ್ನ ಪಾರ್ಸಲ್ ತಗೋಬಾ ಅಂತ ಹೇಳಿದ್ರು. 4 ತಟ್ಟೆ ಇಡ್ಲಿ ತಗೊಂಡಿದ್ದೀನಿ ಹಾಸನಾಂಬಾಯಿಂದ. ಬನ್ನಿ ಗೈಸ್, ಈಗ ಮನೆ ಕಡೆಗೆ ಈಗ ಹೋಗೋಣ. ಏನಿಲ್ಲ, ಹಾಂ ಮೆಟ್ಲು ಇಳಿಯೋಕ್ಕಾಯ್ತಿಲ್ಲ, ಕಾಲು ತೊಡೆ ಇಲ್ಲ ಫುಲ್ ನೋವು. ಅಂದರೆ ಇದು ತೊಡೆಗೆ ಎಕ್ಸಸೈಸ್ ಮಾಡಿ ಸ್ವಲ್ಪನೇ ಮಾಡಿರೋದು, ಅದು ನೋವುತ್ತಂಗೆ ಸಿಟಪ್ಸ್ ಥರ ಹಿಂಗೆ ಕೂರೋದು. ಅದು ಹಂಗೆ ಮಾರನೇ ದಿನ ನೋವು. ನೆನ್ನೆ ಮಾಡಿದ್ದದು, ಇವತ್ತು ನೋವು ಕಾಣಿಸ್ಕೊಂಡಿರೋದು. ಗೈಸ್ ನಮ್ಮಮ್ಮ ಇಲ್ಲಿ ಮೊಟ್ಟೆ ಬೇಯಿಸೋರೆ. ಬನ್ನಿ ಇದನ್ನ ಒಂದು 3 ಸುಲ್ಕೊಳ್ಳೋಣ. ಗೈಸ್ ಮನೆ ಹತ್ರಕ್ಕೆ ಯಾರು ಬಂದವ್ರೆ? ನಮ್ಮ ಶಿಯಾ ಬಂದೈತೆ. ಶಿಯಾ ಬಾಯಿಲೆ ಕೊಡಿಲ್, ದುಡ್ಡು ಕೊಡು ಶಿಯಾ. ಕೊಡ್ತೇವೆ ದುಡ್ಡು. ಯಾರು ಕೊಟ್ಟಿದ್ದು ದುಡ್ಡು? ಇದು ಯಾರು ಕೊಟ್ಟಿದ್ದು? ಪಾಪು ಮಾಮ ಕೊಡ್ತಾ? ಆರವ ಕೊಟ್ಟಿದ್ದು ಐಸ್ ಕ್ರೀಮ್ ತಗೊಬರೋಣ. ಐಸ್ ಕ್ರೀಮು ನಿನ್ನ ದುಡ್ಡಲ್ಲಿ ಕೊಡ್ಸು ಮಾಮ. ಪಾಪ ಮಾಮನ ದುಡ್ಡು ನಾನು ಇಟ್ಕೊತೀನಿ. ಹೌದಾ ಶಿಯಾ? ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮು ಈಗ ಸದ್ಯಕ್ಕೀಗ ಆ್ಯಕ್ಟಿವ್ ಆಗಿಲ್ಲ, ಡಿಆಕ್ಟಿವ್ ಆಗೈತಿ ಈಗ. ನಿದ್ದೆ ಮಾಡ್ಕೊಂಡು ಬಂತಲ್ವ. ಗೈಸ್ ಇವಾಗ ನಮ್ಮ ಅಪ್ಪನೇ ಈಗ ಗಾಡಿ ತಗೊಂಡೀಗ ಒಬ್ರಿಗೆ ಒಂದು ಡಾಕ್ಯುಮೆಂಟ್. ಫೋನ್ ನಂಬರ್ ಇದ್ರೆ ಮಾಡ್ಕೊಂಡು ನನಗೆ ಅವ್ರದ್ದು ಅಲ್ಲೇ ಸೇಮ್ ನಂಬರ್ ಮನೇಲಿ ಬಿಟ್ಟು ಬಂದವ್ರಂತೆ. ಹೌದಾ? ಸರಿ ಆಯ್ತು. ಇದು ಡಾಕ್ಯುಮೆಂಟ್ ಇಟ್ಕೊಂಡ್ರಾ? ಹುಷಾರು. ಗೈಸ್ ಇವಾಗ ನಾವು ಅಪ್ಪನ ಈಗ ಗಾಡಿ ತಗೊಂಡು ಹೋದ್ರು. ಈಗ ಒಬ್ರಿಗೆ ಏನೋ ಡಾಕ್ಯುಮೆಂಟ್ಸ್ ಕೊಡಬೇಕಿತ್ತು. ಆಮೇಲೆ ಈಗ ನನಗೆ ಕಮೆಂಟ್ ಹಾಕ್ಬಿಡಿ ಆಮೇಲೆ, ಗುರು ನೀನೇ ಹೋಗೋದಲ್ವ ಪಾಪ, ನಿಮ್ಮ ಅಪ್ಪನ ಯಾಕೆ ಕಳಿಸ್ತೆ ಅಂತ ಹೇಳ್ದೆ. ನಮ್ಮ ಅಪ್ಪನ ಇಲ್ಲ ನಾನೇ ಹೋಗಿ ಬರ್ತೀನಿ ಅಂತ ಹೋಗಿದ್ದು. ಏನಜ್ಜಿ ಜೋಳದ ಗದ್ದೆಗೆ ಹಂದಿ ಬಂದಿತ್ತಾ? 25 ಹಂದಿ ಬಂತು ತಿಂದೋಗಿದ್ದು ಮಗ. ನಾವ್ ಏನ್ ಮಾಡ್ತೇವೆ, ಮುರ್ಕತ್ತವೆ ಮನ್ಸಂಗೆ ಕಾಲಲ್ಲಿ ಕಚ್ಕೊಂಡು ಬದಿಗೆ ಹಾಕ್ತವೆ. ಯಾಕೆ ನಮ್ಮ ಮುರ್ಕಂಡ್ ತಿಂತವೆ. ಗೆದ್ದು ಚೆನ್ನಾಗಿ ಹಸಕೊಂಡು ಜಾಸ್ತಿ ಹೋಯ್ತು. 25 ಹಂದಿಗಳು ಬಂದಿದ್ವಾ? 20-25 ಬಂದ. ಮಳಿ ಹಂದಿ ಎಲ್ಲ ಬಂದಪ್ಪ. ಇಡೀ ಕುಟುಂಬನೇ ಕಟ್ಟ ಬಂದಿತ್ತು. ಬಂಗಾರ ಕವಲಿಂದ ಬಂದವು. ಈಗ ಚಳ್ಳಕ್ ಮಟ್ಟೆ ಮಾವಿನ ಮಟ್ಟೆ ಸಿಡ್ಮದ್ ಕಟ್ಟು ಅಂತ. ಅಜ್ಜಿ ಹಂಗಂತ ಅಲ್ಲಿ ಗದ್ದೆ ಹತ್ರ ಇದು ಮಾವಿನ ಹಣ್ಣು ಮರ ಇತ್ತಲ್ಲ, ಅದ್ರಲ್ಲಿ ಹಣ್ಣು ಬಿಟ್ಟವ ಏನಾದ್ರು? ಔಷಧಿ ಹೊಡಿ ತಾಂಬ ಅಂತ ಹೇಳಿ ಸಾಕಾಗಿ ಉದ್ರೋಗ ತಕ ಅವ್ನು ಹೇಳೇ ಹೊಡಿ ಇರ್ತಲೇ ಇಲ್ಲ. ಈಗ ಕಮ್ಮಿ ಅವೆ, ಏನು ಒಂದು 50 ಇರ್ಬೇಕು. ಆ ಹೂವಾದಾಗಲೇ ಹೊಡಿಬೇಕಂತ ಫಸ್ಟ್ ಹೂವು ಮುಗ್ಗು ಹೊಂಟದಲ್ಲ ಅವಾಗಲೇ ಸ್ಪ್ರೇ ಮಾಡಿ. ಏನವ ಏನದು ಕೈ ಏನೋ ಗಲೀಜ್ ಮಾಡ್ಕೊಂಡಿದ್ಯಾ? ಮಗ ಇಯ ಬೇಕಾ? ಓ ಕೈ ತೊಳಿಯಕ್ಕೆ. ಇದು ಯಾವಾಗಿನ ಮಾತು ಕಲಿತ್? ಬರೀ ಆಕ್ಷನ್ ಅಲ್ಲೇ ಎಲ್ಲ ಕಲಿತೈತೆ. ಚಪಾತಿ ಚೆನ್ನಾಗಿ ಶಿಯಾ ತಿಂಡಿ ಏನ್ ಮಾಡ್ದೆ? ಗೈಸ್ ನೋಡಿ ನಮ್ ಗಾನವಿ ಹೆಂಗೆ ಗೊಂಬೆ ಹೆಂಗ್ ನೋಡ್ತಾಳೆ. ಗೊಂಬೆ ಇದು ಕಾರ್ಟೂನ್ಸ್ ಎಲ್ಲ. ಮಾವಿನ ಹಣ್ಣ ಸೀಟಡಿನ ಇದು ಆರಾಮಾಗಿ ಹೋಗಿ ಬಂದ್ರಿ ಅಲ್ವಾ? ಗೈಸ್ ನಮ್ಮ ಅಪ್ಪ ಏನೋ ಮಾವಿನ ಹಣ್ಣೇನೋ ತಂದವ್ರಂತೆ. ಎಲ್ಲ ಅಲ್ಲೇ ಶಟ್ರ ಹತ್ರನೇ ತಂದ್ರ? ಹೆಂಗಂತ ಕೆಜಿ? 2 kg ಇತ್ತಂತೆ. 400 ರೂಪಾಯಿ ತಗೊಂಡಪ್ಪ. ಹಾಂ ಜಾಸ್ತಿ ಇರುತ್ತೆ.
ಗೈಸ್ ಇದು ನಮ್ಮ ಅಮ್ಮನ ಫೇವ್ರೆಟ್ ಇದು ಪಪ್ಪ ಮಾವಿನ ಹಣ್ಣು. ಗೈಸ್ ನಮ್ಮ ಅಮ್ಮಗಂತ ಇವತ್ತು ನಮ್ಮ ಅಜ್ಜಿ ಬೇರೆ ಬಂದವರ. ಈಗ ಏಡಿ ಸಾಂಬಾರ್ ಮಾಡ್ತಾರೆ. ಅಜ್ಜಿ ನಿಮಗೆ ಏಡಿ ಸಾಂಬಾರ್ ಇಷ್ಟನಾ? ಏಡಿ ಇಷ್ಟನಾ ಸೀಗಡಿನಾ? ಸೀಗಡಿ ಇಷ್ಟ ಅಲ್ವಾ? ಏಡಿ ಸಾಂಬಾರಿಗೆ ಮಾವಿನ ಹಣ್ಣು ಚೆನ್ನಾಗಿರುತ್ತಲ್ವಾ ನೆಂಚಕ್ಕೆ? ಗೈಸ್ ಆದ್ರೂ ನಮ್ಮ ಮನೇಲಿ ನಾನು ನಮ್ಮಮ್ಮ ನಮ್ಮ ಅಜ್ಜಿ ಹಿಂಗೆ ಅಂದ್ರೆ ಊಟ ಮಾಡ್ಬೇಕಾದ್ರೆ ಮಾವಿನ ಹಣ್ಣು ಇಟ್ಬಿಟ್ರು ಅಷ್ಟು ಸೂಪರ್ ಅಂತೇಳಿ. ತಿರ್ಲಿ ತಿನ್ನಿ ಅಜ್ಜಿ. ಕಸಿ ಅಲ್ಲ ಕಸಿ ಅಲ್ಲ ಮಾವು ಅಲ್ವಾ? ಕಸಿ ಅಲ್ಲ. ಇವತ್ತು ಕುಯ್ಬೇಡಿ, ನಾಳೆ ಕುಯ್ರಿ ಅಂದ. ಅಯ್ಯೋ ಮಾವಿನ ಬೇಡ ಅಂತಲ್ಲ ಸಣ್ಣ ಪೀಸ. ಗೈಸ್ ಇದು ಏನ್ ಗೊತ್ತಾ ಗೈಸ್, ಇದು ಸ್ಕ್ವಿಡ್ ನೋಡಿ ಇಲ್ಲಿ ಸ್ಕ್ವಿಡ್ ಹೆಂಗೈತೆ ಸ್ಕ್ವಿಡ್. ಗೈಸ್ ಹಂಗಂತ ನಮ್ಮಮ್ಮ ಮಾಡಿದ್ದು ಏಡಿಕಾಯಿ ಸಾಂಬಾರು ಹೆಂಗಿದೆ ಅಂತ ನಾನು ನಿಮಗೆ ಏನೂ ಹೇಳಲಿಲ್ಲ. ಏಡಿಕಾಯಿ ತಾನೆ. ಆಯ್ತಾ, ನಾವಮ್ಮ ಮಾಡಿದ್ದು ಏಡಿಕಾಯಿ ಸಾಂಬಾರು ಏನು ತುಂಬ ಫೆಂಟಾಸ್ಟಿಕ್ ಹಂಗೇನಿರಲಿಲ್ಲ, ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಹಾಂ, ತಿಂದು ಅಭ್ಯಾಸ ಇಲ್ವಲ್ಲ. ಟೇಸ್ಟ್ ಇತ್ತು, ಹೌದು ಟೇಸ್ಟ್ ಇತ್ತು. ಆದರೆ ಇದು ಯಾವುದದು ಸ್ಕ್ವಿಡ್ ಅದೇನು ಗೊತ್ತಾ, ಖಾರ ಗೊಜ್ಜು ಟೈಪ್ ಮಾಡಬಾರ್ದಾಗಿ ಡ್ರೈ ಥರ ಮಾಡಿ ಸ್ವಲ್ಪ ಖಾರ ಮಾಡಿರುವಲ್ಲ. ಸೇಮ್ ಸೀಗಡಿ ತಿನ್ನಂಗೆ ಆಯಿತು. ಮೊನ್ನೆ ಸೀಗಡಿ ಮಾಡಿದ್ದಲ್ಲ ಸೇಮ್ ಟೇಸ್ಟೇ ಇತ್ತು ಅದು. ನಂಗೆ ಹಂಗೆ ಅನಿಸ್ತಪ್ಪ. ಇದು ಚೆನ್ನಾಗಿತ್ತು, ಸೀಗಡಿಗಿಂತ ಇದು ಸಾಕಾಗಿತ್ತು. ಸೀಗಡಿನ ಇನ್ನೊಂದ್ಸರಿ ಹೋಗಿ ತರಬೇಕು ಅನ್ನಿಸ್ತು. ಹೋಗೋಣ ಗೈಸ್. ಬರ್ತೇನಲ್ಲ ಮೇಗೆ. ಹಾಂ, ಆದರೆ ಹೋಗಿ ಬರೋಣ ಗೈಸ್. ಆದರೂ ಮಾತ್ರ ನೆನ್ನೆ ಇಲ್ಲಿ ಏನು ಮಳೆ ಬಂದಿದ್ದು ಫುಲ್ ಇಲ್ಲೆಲ್ಲ ನೀರು ತುಂಬಿದ್ದು. ಅದು ಏನಕ್ಕೆ ಪಾಪ ಹಂಗೆ ನೀರು ತುಂಬಿದ್ದು? ಪ್ರಾಬ್ಲಮ್ ಗೇಟ್ ಹೊರಗಡೆದಾ? ಮಗನಲ್ಲಿ ಡೌನ್ ಇದೆಯಲ್ಲ ಮಗನ, ಹಿಂಗೆ ಬಂದಿರೋದು ರೋಡ್ ನೀರು ಹಿಂಗೆ ಬಂದಿರೋದು. ಡೈರೆಕ್ಟು ಗೇಟ್ ಒಳಗಡೆನೆ ನುಗ್ಗೈತೆ ಗೈಸ್. ಏನಾದ್ರು ನಾವು ಆ ಶೀಟ್ ಹಾಕಿಲ್ಲ ಅಂದಿದ್ದಿದ್ರೆ ಇನ್ನೂ ಫುಲ್ಲು ಮನೆ ಒಳಗಡೆನೆ ಬರೋದೇ ಏನೋ ಪಕ್ಕ. ಏನಕ್ಕಂದರೆ ನೆನ್ನೆ ಇನ್ನೇನು ಮನೆ ಬಾಗಿಲು ಹೊಸ್ಲ ಹತ್ರಕ್ಕೆ ಬಂದೈತೆ. ಆ ಶೀಟ್ ಇಲ್ಲ ಅಂದಿದ್ದಿದ್ರೆ ಫುಲ್ ನೀರೆಲ್ಲ ನುಗ್ಗಿರೋದು ಇಷ್ಟೊತ್ತಿಗೆ ಒಳಗಡೆ ಎಲ್ಲ. ಹಾಂ, ಏನೋ ಒಂದು ಧೈರ್ಯ ಒಟ್ಟಿನಲ್ಲಿ ಬರಲ್ಲ ನೀರು ಮನೆ ಒಳಗೆ ಬರಲ್ಲ ಅನ್ನಂಗೆ. ಮನಸ್ಸು ಹೇಳ್ತಾ ಇತ್ತು ನೀರು ಬರಲ್ಲ ಅಂತ. ಓಕೆ ವ್ಲಾಗನ್ನು ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸ ಬರೋದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.